ಹರಿಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಗೋದ್ರಾ ದುರಂತ ಸ್ಮರಣೆ ಒಂದು ದುರಂತ ಸಂಭವಿಸಿದರು. ಅದಕ್ಕೆ ಭದ್ರತೆ ಏನೇ ಇದನ್ನು ಹೋದವರಿಗೆ ನೋಡಿ, ನಾವು ಕಾಂಗ್ರೆಸ್ಸಿಗರು ಯಾವತ್ತೂ ಹಿಂಸೆಯನ್ನು ಪ್ರಚೋದನೆ ಮಾಡೋರಲ್ಲ. ಏನಾದರೂ ಹಿಂಸಾತ್ಮಕ ಘಟನೆಗಳು ನಡೆಯುತ್ತೆ ಅಂತಕ್ಕಂಥ ಏನಾದರೂ ಮಾಹಿತಿ ಇದ್ದರೆ ಆ ಹಿಂಸಾತ್ಮಕ ಘಟನೆಗಳನ್ನು ತಪ್ಪಿಸಲಿಕ್ಕೆ ಏನು ಬೇಕೋ ಆ ಸಲಹೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ಸಿಗರ ನಡವಳಿಕೆ. ಅದರಲ್ಲಿ ಅವರು ಏನು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ ಅರ್ಥ ಇವೆಲ್ಲ ನನಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಅದನ್ನು ತಿಳಿದ ಮೇಲೆ ನಿಖರವಾಗಿ ಏನು ಯಾಕೆ ಹೇಳಿದ್ದಾರೆ, ಹೇಳಿರ್ತಕ್ಕಂಥ ಉದ್ದೇಶ ಏನು, ಅದರಲ್ಲಿ ಏನು ದುರುದ್ದೇಶ ಇದೆಯಾ, ಅವೆಲ್ಲವನ್ನು ಕೂಡ ವಿಚಾರ ಮಾಡಿ ಮತ್ತೆ ಬರ್ತೀನಿ ನಿಮಗೆ. ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ದ್ವೇಷ, ಅಸೂಯೆ, ಹಿಂಸೆಗೆ ಪ್ರಚೋದನೆ ಮಾಡೋರಲ್ಲ. ಏನಾದ್ರು ಆ ರೀತಿಯ ಸಂಗತಿಗಳು ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಇದ್ದರೆ ಅದು ಸಂಗತಿಗಳು ನಡೆದ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥ ಮಾತುಗಳನ್ನು ಆಡಿರ್ತಾರೆ. ರೇಣುಕಾಚಾರ್ಯನ ಮಾತಿಗೆ ಯಾಕಪ್ಪ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಕೇಳ್ತೀವಿ? ಅವ್ರು ಮಾಡಿರೋದನ್ನು ಬೇರೆಯವ್ರು ಮಾಡ್ಬೋದೇನೋ ಅಂತ ಊಹೆ ಮಾಡ್ಕೊಂಡು ಹೇಳ್ತಾರೆ. ಅವರೇನಾದ್ರು ಮಾಡಿ, ಯಾಕಂದರೆ ಎಕ್ಸ್ಪರ್ಟೈಸ್ ಇರ್ತದಲ್ಲ, ಪೆಟ್ರೋಲು ಉಯ್ಯೋದು, ಬೆಂಕಿ ಇಡೋದು, ಅವು ಇವು ಎಲ್ಲ. ಎಲ್ಲೂ ಪೆಟ್ರೋಲ್ ಯಾರು ಇವರು ಇಡೋದಿಲ್ಲ, ಇವರು ಬೆಂಕಿ ಇಡಲ್ಲ, ಅವರು ಇಡೋದಿಲ್ಲ, ಅವರು ಬೆಂಕಿ ಇಡೋದಿಲ್ಲ. ಸುಮ್ಮನೆ ಮಾತಲ್ಲಿ ಹೇಳ್ಕೊಳ್ಳೋದಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ 3 DCMಗಳನ್ನು ಮಾಡಿದ್ರು ಒಳ್ಳೇದು ಅನ್ನುವಂಥ ಹೇಳಿಕೆಯನ್ನು ನೀವೇ ನಾನೇ ಫಸ್ಟ್ ಕೊಟ್ಟಿದ್ದು. ಇವತ್ತು ಅದಕ್ಕೆ ಬದ್ಧ ನಾನು. ಗೊತ್ತಾಯ್ತು. ಈಗ BJPನವರು ಬಂದಂಥ 3 ರಾಜ್ಯದಲ್ಲಿ ಅವರು ಮತ್ತೆ DCMಗಳನ್ನು ಮಾಡಿದ್ದಾರೆ. ಅವರು DCMಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ, 3 ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ 3 ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. BJP ಮಾದರಿ ಅಂತಲ್ಲ ರೀ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದು ಬರೀ ಸಂಪತ್ತೇ ಅಲ್ಲ, ಎಲ್ಲವನ್ನು ಕೂಡ ಹಂಚಿಕೆ ಆಗಬೇಕು. ಎಲ್ಲ ಜನರಿಗೂ ಕೂಡ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನರಿಗೂ ಕೂಡ ಸಮವಾಗಿ ಹಂಚಿಕೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ. ಕೆಲವೇ ಜನಗಳಲ್ಲಿ ಅಧಿಕಾರ ಆಗಲಿ, ಸಂಪತ್ತಾಗಲಿ ಕೇಂದ್ರೀಕೃತ ಆದರೆ ಆಗ ಅದು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆಗ್ತದೆ. ಹೈಕಮಾಂಡ್ಗೆ ಪತ್ರನೂ ಬರೀತೀನಿ, ಖುದ್ದಾಗೂ ಹೇಳ್ತೀನಿ ಅಂತ ಹೇಳಿದ್ದೀನಿ, ಖುದ್ದಾಗೂ ಹೇಳ್ತೀನಿ, ಪತ್ರನೂ ಬರೀತೀನಿ. ಇನ್ನೊಂದು ವಾರದಲ್ಲಿ ಈಗ ಯಾವ್ಯಾವ ಸಮುದಾಯಕ್ಕೆ ಕಾಂಗ್ರೆಸ್ಸಿಗೆ ಓಲೈಕೆ ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಆ ಸಮುದಾಯಗಳಿಗೆ ಕೊಡಬೇಕು. ಸರ್, ಈಗ ತುಮಕೂರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಚರ್ಚೆಯಲ್ಲಿದೆ ಸರ್. ದೇವೇಗೌಡರು ಮಾಯ ಅಲ್ಲೆಲ್ಲ ನಾವು ಮಾಯ ಮಾಡಿದ್ರಿ, ನಾವು ಮಾಡಿದ್ದು, ಮಾಯ ಅವರಾದ್ರು. ಅದಕ್ಕೆ ನಾವೇನು ಮಾಡೋಣ? ನಾವು ಮಾಯ ಮಾಡಿದ್ದು, ನೀವು ಮಾಯ ಮಾಡಿದ್ರೆ ನೀವೆಲ್ಲ ಸೇರ್ಕೊಂಡು ನಾವೇನು ಮಾಡೋಣ? ಏನಾಗುತ್ತೋ ಗೊತ್ತಿಲ್ಲ, ಅದು ಜನಗಳ ತೀರ್ಮಾನ, ಅದು ಹೌದಲ್ವಾ? ಒಟ್ಟಿನಲ್ಲಿ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತ ಸ್ನೇಹಿತರಿರೋದಿಲ್ಲ, ಶಾಶ್ವತವಾದಂತಹ ಶತ್ರುಗಳು